ನಿಮಗೆ ತುಂಬ ಮೂಗು ಬ್ಲಾಕ್ ಆಗ್ತಿದೆಯಾ, ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆಯಾ? ಹಾಗಿದ್ರೆ ಇದಕ್ಕೇನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೇನೇನು ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದು 70 to 80% ನಿಮಗೆ ಅಲರ್ಜಿಯಿಂದ ಆಗಿರಬಹುದು. ಸೊ ಹಾಗಾಗಿ ನಿಮಗೆ ಅಲರ್ಜಿಕ್ ರೈನೈಟಿಸ್ ಇದೆಯಾ ಅಥವಾ ನಿಮಗೆ ಕಾಮನ್ ಕೋಲ್ಡ್ ಇದೆಯಾ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇನ್ನು ಎರಡನೇ ಕಾರಣ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತಂದರೆ, ಈ ನೇಸಲ್ ಸೆಪ್ಟಮ್ ಅಂತ ಏನು ಹೇಳ್ತೀವಿ ಅದು ಯಾವಾಗ ಸೈಡ್ ಹೋಗುತ್ತೋ ಅಥವಾ ಯಾವಾಗ ಡಿವಿಯೇಟ್ ಆಗುತ್ತೋ ಅವಾಗ ಕೂಡ ನಿಮಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಒಂದು ಕಾರಣ. ಇನ್ನು ನಿಮ್ಗೇನಾದರೂ ಹೈಪೋಟ್ರೋಫಿ ಆಫ್ ಟರ್ಬಿನೇಟ್ಸ್ ಅಂದರೆ ಇಲ್ಲಿ ಟರ್ಬಿನೇಟ್ಸ್ ಅಂತಿರುತ್ತೆ, ಅದು ಯಾವಾಗ ಊದ್ಕೊಳ್ಳುತ್ತೋ ಅವಾಗೂ ಕೂಡ ನಿಮಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಬಿಟ್ಟು ನಿಮ್ಗೇನಾದರೂ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಉಸಿರಾಟದ ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ನಿಮ್ಗೇನು ಕಾರಣ ಇದೆ ಅನ್ನೋದನ್ನು ನಿಮ್ಗೇನಾದರೂ ಅಲರ್ಜಿಕ್ ರೈನೈಟಿಸ್ ಅಥವಾ ನಿಮ್ಗೇನಾದರೂ ಕೋಲ್ಡ್ ಆಗಿತ್ತು ಅಂತಂದರೆ ದಿನಕ್ಕೆ 2 ಬಾರಿಯಾಗಿ ನೀವು ಸ್ಟೀಮನ್ನು ತಗೊಳ್ಬೇಕು. 1-2 ಪಿಂಚು ಅರಿಶಿಣವನ್ನು ಹಾಕಿಬಿಟ್ಟು ಕುದಿಯೋ ನೀರಲ್ಲಿ ಆ ನೀರಿನ ಹಬೆಯನ್ನು ನೀವು ತಗೊಳ್ಬೇಕು. ಅದರಿಂದನೂ ಕೂಡ ನಿಮಗೆ ರಿಲೀಫ್ ಸಿಗುತ್ತೆ. ಇನ್ನು ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ 1 ಗ್ಲಾಸ್ ನೀರಲ್ಲಿ 3 ಚಿಟಿಕೆ ಅರಿಶಿಣದ ಪುಡಿ ಮತ್ತು 2 ಚಿಟಿಕೆ ಮೆಣಸಿನ ಪೌಡ್ರನ್ನು ಹಾಕಿಬಿಟ್ಟು ಕುಡೀರಿ. ಇದು ಕೂಡ ನಿಮಗೆ ಅಲರ್ಜಿಕ್ ರೈನೈಟಿಸಿಂದ ಆಗುವಂಥ ನೇಸಲ್ ಬ್ಲಾಕೇಜನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಿಮಗೇನಾದರೂ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಇದ್ದರೆ ಅಥವಾ ನಿಮ್ಮ ಮೂಗಿನಲ್ಲಿ ದುರ್ಮಾಂಸ ಇದ್ದರೆ ಅಥವಾ ಹೈಪೋಟ್ರೋಫಿ ಆಫ್ ಟರ್ಬಿನೇಟ್ಸ್ ಇದ್ದರೆ ಆಯುರ್ವೇದದಲ್ಲಿ ಹೇಳಿರುವಂಥ ಕ್ಷಾರಕರ್ಮ, ನಾಸಾಪಿಚ್ಚು, ನಸ್ಯ ಈ ಟ್ರೀಟ್ಮೆಂಟಿಂದ ನಿಮಗೆ ಕಂಪ್ಲೀಟಾಗಿ ನಾವು ಗುಣಪಡಿಸ್ಬೋದು. ಸೊ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.